ಮದ್ಯದ ಅಮಲು ಮನುಷ್ಯನನ್ನ ಹೇಗೆ ಅನಾಹುತಕ್ಕೆ ದೂಡ್ತದೆ ಅನ್ನೋದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಈ ಘಟನೆಯೇ ಸಾಕ್ಷಿ. ಗೆಳೆಯರ ಜೊತೆ ಸೇರಿ ಎಣ್ಣೆ ಪಾರ್ಟಿ ಮಾಡಿ ಬಳಿಕ ಮೀನು ಹಿಡಿಯಲು ಕೆರೆಗೆ ಇಳಿದ ಯುವಕನೊಬ್ಬ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾನೆ. ನಾನು ಕೆರೆಯ ಮಧ್ಯದಲ್ಲಿರೋ ಕಲ್ಲು ಮುಟ್ಟು ಬರ್ತೀನಿ ಅಂತ ಸ್ನೇಹಿತರಿಗೆ ಚಾಲೆಂಜ್ ಹಾಕಿ ಈಜಲು ಹೋದವನು ಮರಳಿ ಬಾರದ ಲೋಕಕ್ಕೆ ಪಯಣ ಬೆಳೆಸಿದ್ದಾನೆ. ಹಾಗಾದ್ರೆ ಅಲ್ಲಿ ನಡೆದದ್ದೇನು? ಈ ಕುರಿತು ಒಂದು ಸ್ಟೋರಿ ಇಲ್ಲಿದೆ. ಚಿಕ್ಕಬಳ್ಳಾಪುರ ತಾಲೂಕಿನ ರಂಗಸ್ಥಳದ ಬಳಿ ಇರುವ ರಂಗಧಾಮ ಕೆರೆಯಲ್ಲಿ ಇಂಥದೊಂದು ದುರಂತ ಸಂಭವಿಸಿದೆ. ಚಿಕ್ಕಬಳ್ಳಾಪುರದ ಬಾಪೂಜಿ ನಗರದ ನಿವಾಸಿ ನರಸಿಂಹ ಅಲಿಯಾಸ್ ಮೈಕಲ್ ಸಾವನ್ನಪ್ಪಿದ ದುರ್ದೈವಿ. ಬೆಳಗ್ಗೆ ಮೈಕಲ್ ತನ್ನ ಸ್ನೇಹಿತರಾದ ಪ್ರಭು ಮತ್ತು ಶ್ರೀನಿವಾಸ್ ಜೊತೆ ಸೇರಿ ಕಂದವಾರ ಕೆರೆ ಅಂಗಳದ ಬಳಿ ನೇರಳೆ ಹಣ್ಣುಗಳನ್ನು ಕಿತ್ತಿದ್ದಾನೆ. ಅದನ್ನ ನಗರದಲ್ಲಿ ಮಾರಿ ಬರೋಬ್ಬರಿ 1500 ರೂಪಾಯಿ ಸಂಪಾದನೆ ಮಾಡಿದ್ದ. ಈ ಸ್ನೇಹಿತರ ಬಳಗ ಬಂದ ಹಣದಲ್ಲಿ ಸಖತ್ತಾಗಿ ಎಣ್ಣೆ ಪಾರ್ಟಿ ಮಾಡಿದೆ. ಪಾರ್ಟಿ ಮುಗಿದ ಬಳಿಕ ಈ ಮೂವರು ರಂಗಧಾಮ ಕೆರೆಗೆ ಮೀನು ಹಾಗೂ ಏಡಿ ಹಿಡಿಯಲು ಬಂದಿದ್ದಾರೆ. ಪ್ರಭು ಮತ್ತೆ ಶ್ರೀನಿವಾಸ್ ಕೆರೆಯ ದಂಡೆಯ ಮೇಲೆ ಮೀನು ಹಿಡಿಯಲು ಗಾಳ ಹಾಕ್ತಿದ್ರೆ ಈತ ಮಧ್ಯದ ಅಮಲಿನಲ್ಲಿದ್ದ ಮೈಕಲ್ ಕೆರೆಯ ಪಕ್ಕದಲ್ಲೇ ಮಲಗಿದ್ದ. ಆದರೆ ಇದ್ದಕ್ಕಿದ್ದಂತೆ ಎದ್ದ ಮೈಕಲ್ ತಾನಿನ್ನೂ ಕೆರೆಯಲ್ಲಿ ಈಜಾಡಬೇಕು ಅಂತ ಹಠ ಹಿಡಿದಿದ್ದಾನೆ. ಗೆಳೆಯರು ಎಷ್ಟೇ ವಾರಿಸಿದ್ರೂ ಕೇಳದ ಆತ ಕೆರೆಯ ಮಧ್ಯದಲ್ಲಿ ಕಾಣಿಸ್ತಿದ್ದ ಕಲ್ಲುಗಳ ಬೆನ್ನೇರಿ ಬರೋದಾಗಿ ಚಾಲೆಂಜ್ ಮಾಡಿ ನೀರಿಗೆ ಧುಮುಕಿದ್ದಾನೆ. ಆದರೆ ದುರಾದೃಷ್ಟವಶಾತ್ ನೀರಿನ ಆಳ ತಿಳಿಯದೆ ಮೈಕಲ್ ಕೆರೆಯ ಮಧ್ಯದಲ್ಲೇ ಮುಳುಗಲು ಶುರು ಮಾಡಿದ್ದಾನೆ. ಮೈಕಲ್ ನೀರಿನಲ್ಲಿ ಮುಳುಗ್ತಿರೋದನ್ನ ಗಮನಿಸಿದ ಸ್ನೇಹಿತರಾದ ಪ್ರಭು ಮತ್ತು ಶ್ರೀನಿವಾಸ್ ಆತನನ್ನ ರಕ್ಷಿಸಲು ತಕ್ಷಣವೇ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಮಧ್ಯದ ಅಮಲಿನಲ್ಲಿದ್ದ ಮೈಕಲ್ನನ್ನ ನೀರಿನಿಂದ ದಡಕ್ಕೆ ತರಲು ಇವರಿಂದ ಸಾಧ್ಯವಾಗಿಲ್ಲ. ಕೊನೆಗೆ ಅಸಹಾಯಕರಾದ ಗೆಳೆಯರು ತಕ್ಷಣವೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಧಾವಿಸಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಮೃತದೇಹಕ್ಕಾಗಿ ಕೆರೆಯಲ್ಲಿ ತೀವ್ರ ಶೋಧ ಕಾರ್ಯ ನಡೆಸುತ್ತಿದ್ದಾರೆ. ಒಟ್ನಲ್ಲಿ ಕ್ಷಣಿಕ ಮಧ್ಯದ ಅಮಲು ಹಾಗೂ ಗೆಳೆಯರ ನಡುವಿನ ಹುಚ್ಚು ಚಾಲೆಂಜ್ ಯುವಕನೊಬ್ಬನ ಪ್ರಾಣವನ್ನೇ ಬಲಿ ಪಡೆದಿದೆ. ಮಗನನ್ನ ಕಳೆದುಕೊಂಡ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.